ಕ್ಷಣ ನಮ್ ದರ್ಶನ್ ಇಲ್ಲ ಜೀವ ಬಿಡಕ್ಕೂ ಸಿದ್ಧ, ಏನ್ ಮಾಡಕ್ಕೂ ಸಿದ್ಧ. ನಮ್ ದರ್ಶನ್ ಈಚೆ ಕರ್ಸಿ ನಾನು ಒಳಗಡೆ ಹೇಳ್ತೀನಿ, ಸಾಯ ತನಕ ಒಳಗಡೆ ಹೇಳ್ತೀನಿ. ನಮ್ಮ ಆಸ್ಪತ್ರೆ ಈಚೆ ಬಿಡಿ, ನಾನು ದರ್ಶನ್ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತಿ. ಇದು ಕೆಚ್ಚನೆ ಕಲಿಗಳ ಬೀಡೈತಿ, ಹಂಚಿಕೆ ಬೀಡೈತಿ, ಡಿ-ಬಾಸ್ ಅಭಿಮಾನಿಗಳ ಬೀಡೈತಿ. ಇಂಥ ಅಭಿಮಾನಿಗಳ ನೀವು ಧಮಕಿ ಹಾಕ್ತಿ. ಡಿ-ಬಾಸ್ ಬಿಡುಗಡೆ ಆಗ್ತಾರಂತ ಸುದ್ದಿಗಳು ಡಿ-ಬಾಸ್ ಸೆಲೆಬ್ರಿಟಿಗಳು ಕಾದುಕೊಂತಾರ. ಅಪ್ಪಣೆ ಪಡಿ ಡಿ-ಬಾಸ್, ಜೈ ಕರ್ನಾಟಕ ನಿಮ್ಮ ಶತ್ರು ಮುಚ್ಚಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸತ್ಯ ನಿನಗೆ. ಇಲ್ಲಿ ಕತ್ತಲೆ ಮಾಡೋ ಅಧಿಕಾರ ನಮಗೆ ನಿಮಗಲ್ಲ. ಏನ್ ಬೇಕ್ರಿ? ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೇಡೈತಿ, ಹಂಚಿಕೆ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಕೂಡೈತಿ. ಇಂಥ ನಾಡ ನೀನು ಜೀವಬಾಯಿ ತೋರಿಸ್ತಿ. ತಿರಂಗಿಯವರ ರಕ್ತ ಭೂಮಿ ಬಿದ್ದು ಸೋತ್ರನ ಸೊಲ್ಲು ಕೇಳಕ ಕನ್ನಡಿಗರು ಅಂದ್ರೆ ಡಿ-ಬಾಸ್ ಅಭಿಮಾನಿಗಳು ಕಾದುಕೊಂತಾರ. ಅಪ್ಪಣೆ ಪಡಿತಾಯಿ ಈ ಕೆಂಪು ಕೊಯ್ತಾರ ಅಡ್ಡಾಟ ಕಡ್ದಾಗ್ತೀನಿ. ಜೈ ಡಿ-ಬಾಸ್. ನಮ್ ಕಾಸು ಜೈಲಲ್ಲೇ ಇರ್ಬೋದು, ಆಚೆ ಕಡೆ ಯಾವ ರೀತಿ ನೋಡ್ಕೊತ ನಮಗ್ ಗೊತ್ತು. ಜೈಲಲ್ಲೇ ಒಂದೇ ನಮ್ಮ ಕಾಸು, ಆಚೆ ಕಡೆ ಯಾವ ರೀತಿ ನೋಡ್ಕೊತ ಯಾವ ರೀತಿ ಇಲ್ಲ ಅಂತ ಇಡೀ ಕರ್ನಾಟಕನ ನೋಡ್ತಾ ಇದೆ. ಇವತ್ತಿನ ದಿವಸ ಇಡೀ ಕರ್ನಾಟಕ ನೋಡ್ತಾ ಇದೆ. ಅಷ್ಟೇ ಸಾಕು. ನಮ್ ಬಾಸ್ ಆದಷ್ಟು ಬೇಗ ಆಚೆ ಹೋಗ್ಬೇಕು, ಆದಷ್ಟು ಬೇಗ ಥಿಯೇಟರ್ಗಳು ಹೇಳ್ತಿದ್ರು ನಮ್ಮ ಬಾಸ್ಗೆ ಇದನ್ನ ಫಿಲಂ ಕೊಡ್ಲಂತ. ಅವ್ರಿಗೆ ಬೆಲೆ ಕಟ್ಟಿದ್ರು, ಬೆಲೆ ಕಟ್ಟಲ್ಲ ಆಗೋದು ನಮ್ ಬಾಸ್. ಅವ್ರ ಬಾಸ್ ಒಳಗೆ ಕುಂತ್ರೆ ನಾವು ಅವತ್ತು ಇದು ಮಾಡಿಸ್ತೀವಿ, ಬಾಕ್ಸ್ ಆಫೀಸ್ ಸುಲ್ತಾನ ಮಾಡ್ತೀವಿ. ಬಾಸ್ ಅಂದ್ರೆ ಹಂಗೆ ಮಾತ್ಕಲ್ಲ, ಹೃದಯದಲ್ಲಿ ಅಚ್ಚ ಇದೆ. ಅಂತ ಬಾಸ್ ನಮ್ಮ ಆವಾಸ ಯಾವತ್ತೂ ಕೈ ಬಿಡಲ್ಲ, ಜೀವ ಇರೋ ಪಕ್ಕ ಕೈ ಬಿಡುದಿಲ್ಲ. ಬಾಸ್ ಅಂದ್ರೆ ಬರೀ ಮಾತಲ್ಲ ಅಷ್ಟೇ ಅಲ್ಲ, ಯಾರು ಹೇಳ್ತಾರೆ ಹಂಗೆ ಹಿಂಗೆ ಹಿಂಗಂತ ಉಪಯೋಗಗಳಿಗೆ ನಂಬುವಂತ ಬಾಸ್ ಅಲ್ಲ ನಾವು, ಬರೀ ಅವ್ರ ಗುಣ ನೋಡಿ ಮೆಚ್ಚಿಸುವಂತ ಬಾಸ್ ನಾವು. ಸಾಯೋವರೆಗೂ ಮಾತು ಕೊಡ್ತೇವೆ. ನಾವು ಸಿನಿಮಾ ಮಾಡಿದ್ರೆ 150 ಜನ ಊಟ ಮಾಡ್ತೀವಿ ಅಂತ ಅವ್ನು ಹೇಗಿದ್ದಾಗ 10 ಜನ ಬರ್ಲಿ. ನಮ್ಮ ಒಂದು ಫಸ್ಟ್ ಕಲೆಕ್ಷನ್ ಅವ್ನ ಎಂಟೈರ್ ಮೂವಿ ಬಡ್ಜೆಟ್ ಸಮ. ಜೈ ಡಿ-ಬಾಸ್. ಮೂವಿ ನೋಡಕ್ ಇಷ್ಟಪಡಲ್ಲ, 200 ರೂಪಾಯಿ ಕೊಟ್ಟು ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಮಾಡ್ತಿದ್ದೀನಿ ಅದೇ ಅಷ್ಟೇ ಅಂತಲ್ಲ, ನಂಗೆ ಬಾಕ್ಸ್ ದರ್ಶನ್ ಫಿಲಂ ಅಂದ್ರೆ ನಂಗೆ ಇಂಡಸ್ಟ್ರಿಯಲ್ಲಿ ಅವ್ರು ಬಿಟ್ರೆ ಫಿಲಂ ಯಾರ್ದು ನೋಡಲ್ಲ. ಅದೇ ರೊಕ್ಕ ಕೊಟ್ಟು ನಾನು ನೋಡ್ಬೇಕಂತಂದ್ರೆ ಅದು ಪಿಕ್ಚರ್ ಗಳೆಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಇರ್ಬೇಕು. ನಮ್ ಬಾಸ್ ಪಿಕ್ಚರ್ ಅಂದ್ರೆ ನಾವು ಫಸ್ಟ್ ಶೋ ಬಂದ್ ನೋಡುತ್ತೀವಿ, ಇದು 2ನೇ ಶೋ ಬಂದ್ ನೋಡುದು. ನಾ ಜೈಲಲ್ಲಿ ಇರ್ಬೋದು, ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತಾರೆ, ಹಬ್ಬ ಮಾಡೇ ಮಾಡ್ತೀವಿ. ನಮ್ ಬಾಸಿ ಮೂವಿಲಿ ಏನಂತ ತೋರ್ಸೋರ್ ಅಂದ್ರೆ ವಿಧಾನಸೌಧದಲ್ಲಿ ಕುತ್ಕೊಂಡು ರಾಜಕಾರಣ ಆಡ್ತಾರಲ್ಲ, ಅದು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರ್ಸವ್ರೆ. ಅಲ್ಲಿ ಕುತ್ಕೊಂಡು ಆಳ್ಬೋದು ಅಷ್ಟೇ. ನಮ್ ಬಾಸ್ ನಿಜ ಜೀವನ ಇಲ್ಲಿ ಸ್ಕ್ರೀನ್ ಮುಂದೆ ತೋರ್ಸವ್ರೆ ಸಾರ್. ಉಸಿರಿರೋವರೆಗೂ ಇರ್ತೀವಿ ನಿಮ್ಮಿಂದೆಗೆ. ಜೈ ಡಿ-ಬಾಸ್. ನ್ಯಾಯಕ್ಕಾಗಿ ಎಲ್ಲ ಕೂಡಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ ನಾವು. ಬಾಸ್ ಯಾವತ್ತಿದ್ರು ರಾಜ್ಕುಮಾರ್ ಅಭಿಮಾನಿಗಳು ನಮ್ ದೇವ್ರು ಅಂದ್ರೆ, ಹಂಗೆ ನಮ್ ಬಾಸ್ ಸೆಲೆಬ್ರಿಟಿಗಳು ನಮ್ ದೇವ್ರು ಅಂತ ಹೇಳಿದಾರೆ. ಅದಕ್ಕಿಂತ ಮೆಚ್ಚಿಗೆ ಇನ್ನೇನ್ ಬೇಕು ನಮ್ಗೆ? ಯಾವ ಹೀರೋನ ಹಾಕೊಂಡಿಲ್ಲ, ಅತ್ತ ಹೀರೋ ನಮ್ ಸೆಲೆಬ್ರಿಟಿ ಅಂತ ಹಾಕೊಂಡಿದ್ದಾರೆ ನಮ್ ಬಾಸ್. ಅದೇ ಮೆಚ್ಚಿಗೆ ಬೇಕು. ಇನ್ನೊಂದು ಕೇಸ್ ಆರೋಪ ಅಂತಿದ್ದಾರೆ. ಅವ್ರು ಒಳ್ಳೆ ಮಾಡಿ ಕೆಲ್ಸಗಳೆಲ್ಲ ಎಲ್ಲೋ ಹೋದ್ರು. ಅವ್ರ ಅಪರಾಧಿ ಅಂತ ಎಣ್ಣೆ ಯಾರು ಹೇಳಿಲ್ಲ, ಬರೀ ನಿರಪರಾಧಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರು ಬೇರೆ ಒಳ್ಳೆ ಕೆಲಸಗಳು ಎಲ್ಲೋ ಮುಚ್ಚಿಟ್ಟಿದ್ದಾರೆ. ಅಲ್ಲ, ಬರೀ ಒಂದ್ ಕೆಟ್ಟ ಕೆಲಸ ನೋಡ್ತೀರಾ. ಅವ್ರು ಒಳ್ಳೆ ಕೆಲಸ ತೋರಿಸಿ ಎಷ್ಟು ಅನಾಥಾಶ್ರಮಗಳ ಊಟ ಹೋಗ್ತಿದೆ. ತಿಂಗಳಿಗೆ 3 ಕ್ವಿಂಟಲ್ ಏನೋ ಅನಾಥಾಶ್ರಮ ಹೋಗ್ತಿದೆ. ನಮ್ ದೆಹಲಿ ಕಾಮುಕನ ಮಗ ಸತ್ತಿರೋದು. ಎಷ್ಟೇ ಸೈನಿಕರು ಸತ್ತರೆ ಅವ್ರಿಗೆ ಯಾರು ಏನೋ ಮಾಡ್ಲಿಲ್ಲ. ಈಗ ಏನೋ ಕಾಮುಕನ ಮಗ ಸತ್ತಾನೆ ಅವ್ರಿಗೆಲ್ಲ ಪ್ರಚಾರ ಮಾಡ್ತೀರಾ ಅಷ್ಟೇ. ನಮ್ ಯೋಧರು ಸಾಯ್ತಿದ್ದಾರೆ, ಅವ್ರಿಗೆ ಯಾರು ಏನೋ ಮಾಡಿದ್ರ? ಯಾರು ಇಲ್ಲ. ಎಷ್ಟೋ ಪೊಲೀಸರ ಅಧಿಕಾರಿಗಳು ಅವ್ರಿಗೆ ಏನೋ ಜೀವಾಪಾಯ ಅದು ಇದು ಮಾಡ್ತಾ ಇದೆ, ಅದಕ್ಕೆ ಯಾರು ಸೈನಿಕರು ಇದು ಮಾಡ್ತಿಲ್ಲ. ಅಲ್ಲ
ಯಾಕಂದ್ರೆ ನಮ್ ಬಾಸಿಗೆ ಒಳಗೆ ಹಾಕಿದ್ದಾರೆ ಅಷ್ಟೇ ಅಲ್ಲ, ನಮ್ಗೆ ದೂಖನೂ ಇದೆ, ಅಷ್ಟು ಇದು ಇದೆ. ಯಾಕಂದ್ರೆ ಅಲ್ಲ, ಅವ್ರು ಹೇಳಿ ಕೊಲೆ ಅವ್ರು ಒಬ್ಬರೇ ಮಾಡಿದಾರ, ಅದು ಕೊಲೆ ಮಾಡಿದಾರೆ ಅಂತ ನೀವು ಹೇಳ್ತಿದ್ದೀರಾ, ಪ್ರೂವ್ ಆಗಿಲ್ಲ. ಪ್ರೂವ್ ಆಗಿಲ್ಲ. ಈ ಜಗತ್ತಲ್ಲಿ ಯಾರು ಕೊಲೆನ ಮಾಡಿಲ್ಲ, ಕೊಲೆ ಎಷ್ಟು ಮಂದಿ ಮಾಡಿದ್ದಾರೆ? ಕೊಲೆ ಎಷ್ಟು ಜನ ಮಾಡೋ ಆಚೆಗಡೆ ರಾಜ್ಯ ಓಡಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಯಾಕ್ ಮಾಡಿದ್ದಾರೆ ಅನ್ನೋ ಪ್ರಕಾರ ಅಲ್ಲಿ ಎಷ್ಟೋ ಕೊಲೆಗಳು ಮಾಡಿದ್ದಾರೆ. ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕ್ ಮಾಡ್ಕೊಂಡು ಹೋಗ್ತಾರೆ? ನಮ್ಮ ರಾಜ್ಯ ಒಬ್ಬನೇ ಸಾಕಾಗಿದೆ. ಬೇರೆ ಯಾರೂ ಸಿಕ್ಕಿಲ್ಲ.